ಸ್ನೇಹಿತರೆ ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹಾಫ್ ಪ್ಯಾಂಟ್ ಯಾವ ರೀತಿ ಸ್ಟಿಚ್ ಮಾಡ್ಬೇಕನ್ನೋದು ತೋರಿಸ್ತೀನಿ. ನಾನು ಸ್ನೇಹಿತರೆ ಇದ್ರದ್ದು ಕಟಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ ಹಿಂದಿನ ವಿಡಿಯೋದಲ್ಲಿ. ಇದ್ರದ್ದು ಸೆಕೆಂಡ್ ಸ್ಟ್ಯಾಂಡರ್ಡ್ ಹುಡುಗಂದು ಮೆಜರ್ಮೆಂಟ್ ಇರೋದು. ಇದ್ರದ್ದು ಸೊಂಟ ಅಳತೆ ಬಂದು ಸ್ನೇಹಿತರೆ 21 ಇಂಚ್ ಇದೆ. ಹಾಗೆ ಲೆಂತ್ ಬಂದು ನೋಡಿ 13.5 ಇಂಚ್ ಇದೆ. ಇದ್ರದ್ದು ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ ಮಾಡ್ಬೇಕನ್ನ. ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೋಡಿ, ನಾನು ಪಾಕೆಟ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಪಾಕೆಟಿಗೆ 2 ಪಾಕೆಟಿಗೆ 2 ಬಟ್ಟೆ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ 9 ಇಂಚು 9.5 10 ಇಂಚ್ವರೆಗೂ ನೀವು ಕಟ್ ಮಾಡ್ಕೋಬೋದು ಸ್ನೇಹಿತರೆ. 10 ಇಂಚ್ ಜಾಸ್ತಿ ಆಗುತ್ತೆ. 9.5 ಕಟ್ ಮಾಡ್ಕೋಬೋದು ಉದ್ದನ. ಅಗಲ ಬಂದು 4.25 ಇಂಚ್ ಇದೆ. ಹಾಗೆ ನೋಡಿ ಬಟ್ಟೆ ಶಾರ್ಟೇಜ್ ಆಗೋದಕ್ಕೆ ಇದಕ್ಕೆ ನಾನು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೀನಿ. 2 ಪೀಸನ್ನು ಇದಕ್ಕೆ ಅಟ್ಯಾಚ್ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗೆ ನೋಡಿ ಇವೆರಡು ಅಂಚು ಪೀಸು ಬೇಕಾಗುತ್ತೆ. ಉಕ್ಸು ನಾವು ಜಿಪ್ ಹಚ್ಚಲಿಕ್ಕೆ ಇವೆರಡು ಪಟ್ಟಿ ಬೇಕಾಗುತ್ತೆ. ಹಾಗಾಗಿ ಇದನ್ನ ಇಟ್ಕೊಂಡಿದ್ದೀನಿ. ಹಾಗೆ ಲೂಪ್ಸಿಗೆ ಕೂಡ ಸ್ನೇಹಿತರೆ ನೀವು 6 ಲೂಪ್ಸನ್ನು ಮಾಡ್ಬೋದು. ನಾನು 4 ಲೂಪ್ಸಿಗೆ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಟಿಚ್ ಮಾಡೋಣ ಬನ್ನಿ, ಯಾವ ರೀತಿ ಸ್ಟಿಚ್ ಮಾಡ್ಬೇಕಂತ ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ಮೊದಲಿಗೆ ನಾವು ಫ್ರಂಟ್ ಪಾರ್ಟಿಗೆ ಪಾಕೆಟನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ 2 ಪೀಸಿಗೆ ಫ್ರಂಟ್ ಪಾರ್ಟಿಗೆ ನಾವು ಪಾಕೆಟನ್ನು ರೆಡಿ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ನಾನು ಪಾಕೆಟಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಎಷ್ಟು ಇಂಚ್ ಇದೆ ಅಂತ ತೋರಿಸ್ತೀನಿ ನಾನು ನಿಮಗೆ. ನೋಡಿ 5.25 ಇಂಚು ಪಾಕೆಟ್ ಮಾರ್ಕಿಂಗ್ ಇದೆ. ನಾನು ಇದನ್ನು ಕಟ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಕಟ್ ಮಾಡ್ಕೊಂಡು ಇವಾಗ ಪಾಕೆಟಿಗೆ ಈ ಎಕ್ಸ್ಟ್ರಾ ಬಟ್ಟೆನ ಅಟ್ಯಾಚ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಬಟ್ಟೆ ಶಾರ್ಟೇಜ್ ಆದರೆ ಈ ರೀತಿ ನೀವು ಬೇರೆ ಬಟ್ಟೆನ ತಗೊಂಡು, ಅದಕ್ಕೆ ನಾವು ಪಾಕೆಟ್ ಹತ್ರ ಸ್ವಲ್ಪ ಅಗಲ ಇರೋ ಬಟ್ಟೆ ತಗೊಂಡು ಈ ಥರ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಸ್ನೇಹಿತರೆ ನೋಡಿ, ಇದಕ್ಕೂ ಕೂಡ ಅದೇ ರೀತಿ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನೀವು ಬಟ್ಟೆ ಎಕ್ಸ್ಟ್ರಾ ಇದ್ದರೆ ಎಕ್ಸ್ಟ್ರಾ ಪಾಕೆಟನ್ನೇ ಇದೇ ಬಟ್ಟೆಲೇ ಕಟ್ ಮಾಡ್ಕೋಬೋದು. ಬಟ್ ಕಡಿಮೆ ಇರೋದ್ರಿಂದ ನಾನು ಬೇರೆ ಬಟ್ಟೆ ಯೂಸ್ ಮಾಡೋದ್ರಿಂದ ಈ ಥರ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಈ ಥರ ಅಪೋಸಿಟಲ್ಲೇ ಹಚ್ಕೊಂಬಿಡಿ. ಈಸಿ ಆಗುತ್ತೆ, ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಎರಡು ನಮಗೆ ಉಲ್ಟಾ ಸೀದಾ ಕರೆಕ್ಟಾಗಿ ಬರುತ್ತೆ ಸ್ನೇಹಿತರೆ. ನೋಡಿ ಇವಾಗ ಅದನ್ನ ಕೆಳಗಡೆ ಇಟ್ಕೊಂಡು ಸ್ನೇಹಿತರೆ ಈ ರೀತಿ ನಾವು ಇದನ್ನ ಅಟ್ಯಾಚ್ ಮಾಡ್ಬೇಕು. ನೋಡಿ ಪಾಕೆಟನ್ನು ಸ್ನೇಹಿತರೆ ನೋಡಿ, ಇದು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಇವಾಗ ಇದನ್ನ ಟರ್ನ್ ಮಾಡಿ ಈ ತರ ಮೇಲ್ಗಡೆಗೆ ಒಂದು ಸ್ಟಿಚ್ ಬಿಟ್ಕೋಬೇಕಾಗುತ್ತೆ. ಸ್ನೇಹಿತರೆ ನೋಡಿ, ಇವಾಗ ಇದನ್ನ ಅಟ್ಯಾಚ್ ಮಾಡಿದೀವಿ. ಇದನ್ನ ಇವಾಗ ಕೆಳಗಡೆ ಸೇರ್ಸ್ಕೊಳ್ಳೋಣ. ನೋಡಿ ಈ ರೀತಿ, ನೋಡಿ ಈ ರೀತಿ ಇದೆ. ಈ ರೀತಿ ಇದನ್ನ ಸೇರ್ಸ್ಕೋಬೇಕು ಕೆಳಗಡೆಗೆ. ಹಾಗೆ ಸ್ನೇಹಿತರೆ ನೋಡಿ, ಇದಕ್ಕೆ ಇನ್ನೊಂದು ಮೇಲ್ಗಡೆಗೆ ಸ್ಟಿಚ್ ಬಿಟ್ಕೊಳ್ಳೋಣ. ಇಲ್ಲಾಂದ್ರೆ ಕಿತ್ತೋಗುತ್ತೆ, ಇದು ಬೇಗ ಕಿತ್ತೋಗುತ್ತೆ. ಹಾಗಾಗಿ ಇದಕ್ಕೆ ಮೇಲ್ಗಡೆಗೆ ಇನ್ನೊಂದು ಸ್ಟಿಚ್ ಬಿಡಬೇಕು. ನೋಡಿ ಈ ತರ ಫೋಲ್ಡ್ ಮಾಡ್ಕೊಂಡು ಸ್ನೇಹಿತರೆ ನೋಡಿ, ನಮಗೆ ಪಾಕೆಟ್ ಈ ರೀತಿ ರೆಡಿ ಆಗುತ್ತೆ. ನಿಮಗೆ ಈ ಕಡೆ ಸೈಡ್ ತೋರಿಸ್ತೀನಿ. ನೋಡಿ ಈ ರೀತಿ ನಮಗೆ ರೆಡಿ ಆಗುತ್ತೆ ಪಾಕೆಟ್. ಇದಕ್ಕೆ ಇವಾಗ ನೋಡಿ ಕಂಪ್ಲೀಟ್ ಇಲ್ಲಿ ಒಂದು ಸ್ವಲ್ಪ ಸ್ಟಿಚ್ ಬಿಟ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಈ ಸೈಡ್ ಸ್ಟಿಚ್ ಬಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ಪ್ಲೇಟ್ಸಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ಸೆಂಟರ್ ಪ್ಲೇಟ್ಸ್ ಬರುತ್ತೆ ಒಂದು, ಅದಕ್ಕೆ ನೋಡಿ ಅದನ್ನ ನಾವು ಇವಾಗ ನೋಡಿ ಮಾಡೋಣ. ನೋಡಿ ಈ ಸೈಡ್ ಗೊತ್ತಾಗ್ತದೆ ನಿಮಗೆ, ತೋರಿಸ್ತೀನಿ. 1.5 ಇಂಚು ನಾವು ಪ್ಲೇಟ್ಸಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. ನೋಡಿ ಇದು ಸೆಂಟರ್ ಪೀಸು. ನೋಡಿ ಇಲ್ಲಿ ನಾವು ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ಇವೆರಡು ಸೆಂಟ್ರಿಗೆ ಇದನ್ನ ಒಂದು ಪ್ಲೇಟ್ಸನ್ನು ನಾವು ಈ ಥರ ಮಾಡೋಣ. ನೋಡಿ 3/4 ಇಂಚ್ ಬರುತ್ತೆ. ಒಂದು ಸೈಡ್ ಬಂದು 3/4 ಇಂಚ್ ಬರುತ್ತೆ.
ನೋಡಿ ಈ ತರ ಪಾಕೆಟ್ಗಳಿಗೆ ಇದು ಬರಬೇಕು. ಇದು ಕೂಡ ಅಷ್ಟೇ ನೋಡಿ 1.5 ಇಂಚಿನಷ್ಟು ಇದನ್ನು ಕೂಡ ಮಾಡೋಣ. ಸ್ನೇಹಿತರೆ ನೋಡಿ ನಾವು 2 ಪಾಕೆಟನ್ನು ಮಾಡ್ಕೊಂಡಿದ್ದೀವಿ. ಇವಾಗ ನೋಡಿ ಈ ರೀತಿ ಪಾಕೆಟ್ ಅಪೋಸಿಟ್ ಅಲ್ಲಿ ಬರಬೇಕು. ಇದು ಬಲಗಡೆಗೆ ಹಾಗೆ ಎಡಗಡೆಗೆ ಒಂದು ಪಾಕೆಟ್ ಬರುತ್ತೆ ಈ ರೀತಿ. ಇವಾಗ ಇದಕ್ಕೆ ಸ್ನೇಹಿತರೆ ಬ್ಯಾಕ್ ಪಾರ್ಟಿಗೆ ಸೇರ್ಸೋಣ ಇದನ್ನ. ನೋಡಿ ಬ್ಯಾಕ್ ಪಾರ್ಟಿಗೆ ನಾವು ಮೇನ್ ಒಂದು ಡಾಟ್ ಹಿಡಿಬೇಕಾಗುತ್ತೆ. ನೋಡಿ ನಾವು ಇಲ್ಲಿ ಡಾಟ್ ಮಾರ್ಕ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ ಸೆಂಟ್ರಿಗೆ. ನೋಡಿ ಇಲ್ಲಿ ಡಾಟ್ ಕಾಣ್ತಾ ಇದೆ, ಇದು ಸೆಂಟ್ರಿಗೆ. ಇಲ್ಲಿಂದ ಇದ್ರ ಸೆಂಟ್ರಿಗೆ ಇದನ್ನು ನಾವು ಡಾಟ್ ಅನ್ನ ಹಿಡಿಬೇಕಾಗುತ್ತೆ. ನೋಡಿ ಇಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು 1 ಇಂಚು ನಾವು ಬ್ಯಾಕ್ ಸೈಡ್ ಡಾಟ್ ಬಿಟ್ಟಿದ್ದೀವಿ ಸ್ನೇಹಿತರೆ. ಹಾಗಾಗಿ ನೋಡಿ 1 ಇಂಚು ನಾನು ಡಾಟ್ ಹಿಡಿತಾ ಇದ್ದೀನಿ. ಸ್ನೇಹಿತರೆ ನೋಡಿ ನಾನು ಇವಾಗ 2ಕ್ಕೂ ಡಾಟ್ ಹಿಡಿದೀನಿ ಸ್ನೇಹಿತರೆ. ಇದಕ್ಕೆ ಇದನ್ನ ಫ್ರಂಟ್ ಪಾರ್ಟನ್ನು ನಾವು ಅಟ್ಯಾಚ್ ಮಾಡೋಣ. ನೋಡಿ ಈ ರೀತಿ ಡಾಟನ್ನು ಹಿಡಿದಿದ್ದೀನಿ. ಇದಕ್ಕೆ ಇವಾಗ ಅಟ್ಯಾಚ್ ಮಾಡೋಣ. ನಾವು ಫ್ರಂಟ್ ಪಾರ್ಟ್ ಏನು ಪಾಕೆಟ್ ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ನೋಡಿ ಈ ರೀತಿ ಇಟ್ಟು ಒಂದು ಸ್ಟಿಚ್ ಬಿಡೋಣ ಇದಕ್ಕೆ. ನೋಡಿ ಇದಕ್ಕೂ ಕೂಡ ಅಷ್ಟೇ ಸ್ನೇಹಿತರೆ. ನೋಡಿ ಈ ರೀತಿ ಅಪೋಸಿಟ್ ಅಲ್ಲೇ ನಾವು ಸ್ಟಿಚ್ ಮಾಡ್ಕೋಬೇಕು. ಎರಡು ಹಾಗಾದ್ರೆ ಕರೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿ. ಸ್ನೇಹಿತರೆ ನೋಡಿ ಇದು ಸೇರ್ಸ್ಕೊಂಡ ನಂತರ ಇದಕ್ಕೆ ಮೇಲ್ಗಡೆಗೆ ಇನ್ನೊಂದು ಸ್ಟಿಚ್ ಬಿಡೋಣ. ನೋಡಿ ಇದನ್ನು ಬ್ಯಾಕ್ ಸೈಡ್ಗೆ ಸ್ಟಿಚ್ ಬಿಡ್ಬೇಕು ನಾವು. ಬ್ಯಾಕ್ ಸೈಡ್ಗೆ ಸ್ಟಿಚ್ ಬಿಟ್ಟು ಸ್ನೇಹಿತರೆ ಹಾಗೆ ನೋಡಿ ಇಲ್ಲಿ ಈ ಪ್ಲೇಸಲ್ಲಿ ನಾವು ರಫ್ ಮಾಡಬೇಕು. ಈ ಪ್ಲೇಸಲ್ಲಿ ಪಾಕೆಟಲ್ಲಿ, ಇಲ್ಲಾಂದರೆ ಕಿತ್ಕೊಂಡ್ಬಿಡುತ್ತೆ ಸ್ನೇಹಿತರೆ ಇದು ಯೂಸ್ ಮಾಡ್ತಾ ಮಾಡ್ತಾ. ಸ್ನೇಹಿತರೆ ನೋಡಿ ಇವಾಗ ಕೆಳಗಡೆ ಪಟ್ಟಿನ ನಾವು ಫೋಲ್ಡಿಂಗ್ ಮಾಡೋಣ. ಜಿಪ್ ತಕೊಡ್ಬೋದು. ಸ್ನೇಹಿತರೆ ನೋಡಿ ನಾವು 2 ಪಾರ್ಟು ರೆಡಿ ಆಗಿದೆ. ಇವಾಗ ನೋಡಿ ಈ ರೀತಿ ರೆಡಿ ಆಗಿದೆ. ಕೆಳಗಡೆ ಪಟ್ಟಿ ಕೂಡ ಮಾಡ್ಕೊಂಡಿದ್ದೀವಿ. ಇವಾಗ ಇದಕ್ಕೆ ಜಿಪ್ ಅಟ್ಯಾಚ್ ಮಾಡೋಣ ಸ್ನೇಹಿತರೆ. ಮೊದಲಿಗೆ ನೋಡಿ ಜಿಪ್ ಅಟ್ಯಾಚ್ ಮಾಡ್ಕೊಂಡು ನಂತರ ನಾವು ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಆಗಿದೆ. ನಮ್ಮ ಜಿಪ್ ಹಚ್ಚಲಿಕ್ಕೆ ರೆಡಿ ಆಗಿದೆ ಸ್ನೇಹಿತರೆ. ಇವಾಗ ಜಿಪ್ ಅಟ್ಯಾಚ್ ಮಾಡೋಣ. ಸ್ನೇಹಿತರೆ ನೋಡಿ ನಾನು 2 ಅಂಚು ಪಟ್ಟಿ ಪೀಸ್ ತಗೊಂಡಿದ್ದೀನಿ. ಇದಕ್ಕೆ ಒಂದು ಸೈಡ್ ನೋಡಿ ಈ ಥರ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಒಂದು ಪಟ್ಟಿ ಥರ ಮಾಡ್ಕೋಬೇಕು ಸ್ನೇಹಿತರೆ. ಇದಕ್ಕೆ ಎಷ್ಟು ಇಂಚ್ ಬೇಕಂತ ಹೇಳ್ತೀನಿ ನಾನು ನಿಮಗೆ. ಹಾಗೆ ಸ್ನೇಹಿತರೆ ನೋಡಿ ಇವಾಗ ನೋಡ್ಕೊಳ್ಳೋಣ. ಇದು ಲೆಂತ್ ಬಂದು 7 ಇಂಚ್ ಇದೆ ಸ್ನೇಹಿತರೆ. ಇದು ನೋಡಿ ಈ ಸೀಟ್ ಲೆಂತ್ ಬಂದು 7 ಇಂಚ್ ಇದೆ. ನಾವು ಒಂದು 5.25ವರೆಗೂ ನಾನು ಜಿಪ್ ಅಟ್ಯಾಚ್ ಮಾಡ್ತೀನಿ. ನೋಡಿ ನೋಡಿ ಇಲ್ಲಿಂದ ಇದನ್ನ ಅಟ್ಯಾಚ್ ಮಾಡೋಣ. ಇದು ಎಡಗಡೆ ಪಟ್ಟಿ. ಸ್ನೇಹಿತರೆ ನೋಡಿ ಇದೇನು ಫೋಲ್ಡ್ ಮಾಡ್ಕೊಂಡಿದ್ದೀವಿ ಇದನ್ನು ನಾವು ನೋಡಿ 5.25 ಇಂಚ್ ಇಟ್ಟಿದ್ದೀವಿ. 5.25 ಇಂಚ್ ಬಿಟ್ಕೊಂಡು ಉಳಿದನ್ನ ಕಟ್ ಮಾಡೋಣ. ಒಂದು ಅರ್ಧ ಇಂಚು ಜಾಸ್ತಿ ಬಿಟ್ಕೊಳ್ರಿ ಸ್ನೇಹಿತರೆ. ನೋಡಿ ಈ ಥರ ಜಿಪ್ಪನ್ನು ತಗೋಬೇಕು. ಇದಕ್ಕೆ ಮೊದಲಿಗೆ ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ. ಹಾಗೆ ಸ್ನೇಹಿತರೆ ನೋಡಿ ಇದಕ್ಕೆ ಇನ್ನೊಂದು ಮೇಲ್ಗಡೆ ಸ್ಟಿಚ್ ಬಿಡ್ಕೊಳ್ಳೋಣ.
ಸ್ನೇಹಿತರೆ ನೋಡಿ ಈ ಜಿಪ್ ಏನು ಅಟ್ಯಾಚ್ ಮಾಡ್ಕೊಂಡಿದೀವಿ ಇದನ್ನ ಇನ್ನೊಂದು ಪಾರ್ಟಿಗೆ ಅಟ್ಯಾಚ್ ಮಾಡೋಣ. ನೋಡಿ ಅದನ್ನ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂದ್ರೆ ಇದನ್ನ ನೋಡಿ ಫೋಲ್ಡಿಂಗ್ ಮಾಡ್ಕೊಂಡು ಬೇಕಾದ್ರೂ ಅಟ್ಯಾಚ್ ಮಾಡ್ಬೋದು, ಇಲ್ಲ ಅಂದ್ರೆ ಸ್ನೇಹಿತರೆ ಅದಕ್ಕೆ ಅಟ್ಯಾಚ್ ಮಾಡ್ಕೊಂಡು ಕೂಡ ನೀವು ಮಾಡ್ಬೋದು. ನೋಡಿ ನಾನು ಡೈರೆಕ್ಟ್ ಆಗಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ ಈ ರೀತಿ ಇದನ್ನ ಅಟ್ಯಾಚ್ ಮಾಡ್ಕೊಂಡಿವಲ್ಲ, ಇದನ್ನ ಇವಾಗ ಇನ್ನೊಂದು ಬಾಟ್ ಇದೆಯಲ್ಲ ಅದನ್ನ ಮೇಲ್ಗಡೆ ಇಟ್ಟು ಸೇರ್ಸೋಣ. ನೋಡಿ ಈ ರೀತಿ ಇಟ್ಕೊಂಡು ಮೇಲ್ಗಡೆಯಿಂದ ಕರೆಕ್ಟ್ ಆಗಿದೆ ಅಲ್ಲ ನೋಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿಂದ ಸ್ಟ್ರೈಟ್ ಸೀದಾ ಮಾಡ್ಕೊಳ್ರಿ, ಇಲ್ಲಿಂದ ಕರೆಕ್ಟ್ ಆಗಿ ಕೆಳಗಡೆಗೆ ಬಿಟ್ಕೊಳ್ಳಿ. ನೋಡಿ ಈ ರೀತಿ ಸ್ನೇಹಿತರೆ ಇಲ್ಲಿ 2 ಸ್ಟಿಚ್ ಬಿಡಿ. ಇಲ್ಲಿ ನೋಡಿ ಈ ರೀತಿ ನಾವು ಇವಾಗ ಅಟ್ಯಾಚ್ ಮಾಡಿದೀವಿ. ಇದನ್ನ ಟರ್ನ್ ಮಾಡಿ ನಾವು ಈ ಪಾರ್ಟ್ಗೆ ಈ ಪೀಸ್ಗೆ ಇದನ್ನ ಅಟ್ಯಾಚ್ ಮಾಡ್ಬೇಕು. ಇವಾಗ ನೋಡಿ ಈ ರೀತಿ ಇಟ್ಕೊಂಡ್ಬಿಡಿ ಸ್ನೇಹಿತರೆ ನೀಟಾಗಿ. ನೋಡಿ ಈ ತರ ಸೀದಾ ಮಾಡ್ಕೊಂಡು ಈ ರೀತಿ ಇಟ್ಕೊಂಡ್ಬಿಡಿ, ನಿಮ್ಗೆ ಈಸಿಯಾಗಿ ಸಿಗುತ್ತೆ. ಈ ತರ ಕೈಯಾಗಿ ಹಿಡ್ಕೊಂಡು ನೋಡಿ ಇದನ್ನ ಹಿಂಗೆ ಟರ್ನ್ ಮಾಡಿದ್ರೆ ನೋಡಿ ಈ ರೀತಿ ನಮಗೆ ಸಿಗುತ್ತೆ ಸ್ನೇಹಿತರೆ. ಅವಾಗ ಇದನ್ನ ನೋಡಿ ಯಾವ ರೀತಿ ಇದೆಯೋ ಹಿಂಗೆ ತಗೊಂಡು ಇದನ್ನ ಈ ಪಾರ್ಟ್ ಮೇಲೆ ನೋಡಿ ಈ ಜಿಪ್ ಮೇಲೆ ಇಲ್ಲೊಂದು ಸ್ಟಿಚ್ ಬಿಡೋಣ. ತುಂಬಾ ಈಸಿ ಮೆಥಡ್ ಸ್ನೇಹಿತರೆ, ಪರ್ಫೆಕ್ಟ್ ಆಗಿ ಬರುತ್ತೆ. ನೋಡಿ ಇಲ್ಲಿ ಸಿಂಕ್ ಆಗಲ್ಲ, ಸುಕ್ಕು ಕೂಡ ಆಗಲ್ಲ, ಜಿಪ್ಪು ಆ ರೀತಿ ಪರ್ಫೆಕ್ಟ್ ಆಗಿ ಕೂರುತ್ತೆ. ನೋಡಿ ಈ ರೀತಿ ಪರ್ಫೆಕ್ಟ್ ಆಗಿ ಕೂರುತ್ತೆ. ಇವಾಗ ನೋಡಿ ಓಪನ್ ಮಾಡೋಣ ಸ್ನೇಹಿತರೆ. ನೋಡಿ ಇಷ್ಟು ಪರ್ಫೆಕ್ಟ್ ಆಗಿ ಬರುತ್ತೆ. ಇವಾಗ ನೋಡಿ ಹಾಕಿದ್ರು ಕೂಡ ಕರೆಕ್ಟ್ ಆಗಿ ಬರುತ್ತೆ, ಫಿನಿಶಿಂಗ್ ಅಷ್ಟು ನೀಟಾಗಿ ಬರುತ್ತೆ. ಇವಾಗ ನೋಡಿ ಇದಕ್ಕೆ ಒಂದು ಸ್ಟಿಚ್ ಬಿಡೋಣ ಮೇಲ್ಗಡೆ ಈ ಪೀಸ್ ಮಾತ್ರ ತಗೊಳ್ಳೋಣ. ಇವಾಗ ನೋಡಿ ಈ ರೀತಿ ಇದೆ, ಕರೆಕ್ಟಾಗಿ ಇಟ್ಕೊಂಡು ಈ ರೀತಿ ಈ ಜಿಪ್ ಅನ್ನ ಓಪನ್ ಮಾಡೋಣ. ಇವಾಗ ನೋಡಿ ಓಪನ್ ಮಾಡಿಬಿಟ್ಟು ಇದಕ್ಕೆ ಒಂದು ಸ್ಟಿಚ್ ಬಿಡೋಣ. ಇದನ್ನ ಯಾವ ರೀತಿ ಬೇಕಾದ್ರೂ ಬಿಡ್ಬೋದು ಸ್ನೇಹಿತರೆ ನೀವು. ನೋಡಿ ಎಕ್ಸ್ಟ್ರಾ ಜಿಪ್ ಅನ್ನ ಕಟ್ ಮಾಡ್ತಿದ್ದೀನಿ. ನೋಡಿ ಸ್ನೇಹಿತರೆ ಈ ರೀತಿ ಜಿಪ್ ನೋಡಿ ಎಷ್ಟು ಫಿನಿಶಿಂಗ್ ಆಗಿ ಕೂತಿದೆ ಅಂತ ಹೇಳಿ ಗೊತ್ತಾಗುತ್ತೆ ನೋಡಿ ನಿಮಗೆ. ಹೌದಾ, ಇದಕ್ಕೆ ಇವಾಗ ಬೆಲ್ಟ್ ಅನ್ನ ರೆಡಿ ಮಾಡೋಣ ಸ್ನೇಹಿತರೆ. ನೋಡಿ ಹಿಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸಿದ್ದೀನಿ ಬೆಲ್ಟ್ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದನ್ನ. ನಾನು ನಿಮಗೆ ರೆಡಿ ಬಂದು 1.25 ಇಂಚು ಬೆಲ್ಟಿನ ಅಗಲ ಬೇಕಾಗುತ್ತೆ ನಮಗೆ. ನೋಡಿ ಇದನ್ನ ನಾನು 1.25 ಅಂದ್ರೆ 4.25 ಕಟ್ ಮಾಡ್ಕೊಂಡಿದ್ದೀನಿ. ಅಗಲ 4.25 ಇದೆ ಸ್ನೇಹಿತರೆ. ನೋಡಿ 4.25 ಇದೆ. ಇದು ಈ ಅಗಲ ಬಂದು ಉದ್ದ ಬಂದು ಜಾಸ್ತಿ ಇದೆ ಸ್ನೇಹಿತರೆ. ಇದು ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿದನ್ನ ಕಟ್ ಮಾಡಿ ತೆಗೆದುಬಿಡೋಣ. ನೋಡಿ ಈ ರೀತಿ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ನೇಹಿತರೆ ಒಂದು ಸೈಡು ಅರ್ಧ ಇಂಚು ಫೋಲ್ಡ್ ಮಾಡ್ಕೊಂಬಿಡಿ. ಇಲ್ಲಾಂದ್ರೆ ಕ್ಯಾನ್ವಾಸ್ ಕೂಡ ನೀವು ಅಟ್ಯಾಚ್ ಮಾಡ್ಬೋದು ಸ್ನೇಹಿತರೆ. ನಾನು ಕ್ಯಾನ್ವಾಸ್ ಅಟ್ಯಾಚ್ ಮಾಡ್ತಿಲ್ಲ. ನೋಡಿ ಈ ಸೈಡು ನಾನು ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ಬೇಕಾದ್ರೆ ಕ್ಯಾನ್ವಾಸ್ ಕೂಡ ಅಟ್ಯಾಚ್ ಮಾಡ್ಕೋಬಹುದು ನೋಡಿ ನೀವು. ನಾನು ಕ್ಯಾನ್ವಾಸ್ ಅಟ್ಯಾಚ್ ಮಾಡ್ತಿಲ್ಲ, ಹಾಗಾಗಿ ನಾನು ಹೇಳಿದೆ ಮೊದಲಿಗೆ ನಿಮಗೆ. ನೋಡಿ ಈ ರೀತಿ ಬೆಲ್ಟ್ ನಮಗೆ ರೆಡಿ ಆಗುತ್ತೆ. ಅರ್ಧ ಇಂಚು ಲೆಸ್ ಆಗುತ್ತೆ, ನಮಗೆ 1.25 ಇಂಚು ಅಥವಾ 1.5 ಇಂಚು ಸಿಗುತ್ತೆ ಸ್ನೇಹಿತರೆ. ಇವಾಗ ನೋಡಿ ಇದನ್ನ ಅಟ್ಯಾಚ್ ಮಾಡೋಣ. ನಾವು ಮೊದಲಿಗೆ ಬಂದು ಒಳಗಡೆಯಿಂದ ಅಟ್ಯಾಚ್ ಮಾಡ್ಬೇಕು ಸ್ನೇಹಿತರೆ. ಇದನ್ನ ನಾವು ಮೇಲ್ಗಡೆಗೆ ಫೋಲ್ಡಿಂಗ್ ಮಾಡೋದ್ರಿಂದ ಒಳಗಡೆಯಿಂದ ಅಟ್ಯಾಚ್ ಮಾಡೋಣ. ನೋಡಿ ನಾನು ಒಳಗಡೆ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗು ನಾವು ಉಕ್ಸ್ ಹಾಕ್ಲಿಕ್ಕೆ ಸ್ವಲ್ಪ ದಪ್ಪ ಇರ್ಬೇಕು ಸ್ನೇಹಿತರೆ, ಹಾಗಾಗಿ ಜಾಸ್ತಿ ಇದ್ರೆ ಫೋಲ್ಡ್ ಮಾಡ್ಕೊಂಬಿಡಿ. 1.5 ಇಂಚಿನಷ್ಟು ಈ ಥರ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಇದನ್ನ ಅಟ್ಯಾಚ್ ಮಾಡಬೇಕು. ಸ್ನೇಹಿತರೆ ನೋಡಿ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತೆಗೆದುಬಿಡಿ. ನೋಡಿ ನಮಗೆ ಈ ರೀತಿ ಬೆಲ್ಟ್ ಅನ್ನ ಅಟ್ಯಾಚ್ ಮಾಡಿದೀವಿ. ಇದಕ್ಕೆ ಏನಿಲ್ಲ ಸ್ನೇಹಿತರೆ, ಕ್ಯಾನ್ವಾಸ್ ಯೂಸ್ ಮಾಡೋದ್ರ ಅಷ್ಟೇ. ನೋಡಿ ಈ ರೀತಿ ಇದಕ್ಕೆ ಅಪ್ಲೈ ಮಾಡ್ಕೊಂಡು ನಂತರ ಈ ರೀತಿ ಅಟ್ಯಾಚ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅದು ಕೂಡ ಈಸಿ ಮೆಥಡ್. ನೋಡಿ ಈ ರೀತಿ ಬೆಲ್ಟು ರೆಡಿ ಆಗುತ್ತೆ. ನಾವು ಅದಕ್ಕಿಂತ ಮುಂಚೆ ಇನ್ನೊಂದು ಪಟ್ಟಿನ ರೆಡಿ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇದಕ್ಕೂ ಕೂಡ ಅಟ್ಯಾಚ್ ಮಾಡ್ಕೊಂಡು, ಏನಕ್ಕಂದ್ರೆ ಉಕ್ಸು ಒಳಗಡೆನೇ ಇರಬೇಕು ನೋಡಿ, ಮೇಲ್ಗಡೆ ಕಾಣಬಾರ್ದು. ಹಾಗಾಗಿ ಎರಡೂ ಪಟ್ಟಿನ ಒಂದೇ ಸರಿ ರೆಡಿ ಮಾಡ್ಕೋಬೇಕು. ನೋಡಿ ಈ ಸೈಡಿಂದ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಒಳಗಡೆಯಿಂದನೇ ಪಟ್ಟಿನ ಇಟ್ಟು ಸ್ಟಿಚ್ ಮಾಡಿ.
ಸ್ನೇಹಿತರೆ ನೋಡಿ, ಇದಕ್ಕೆ 2 ಉಕ್ಸು ಬೇಕಾದ್ರೂ ಅಟ್ಯಾಚ್ ಮಾಡಂಗೆ ಮಾಡ್ಬೋದು. ನಾನು ಒಂದು ಉಕ್ಸ್ ಮಾತ್ರ ಅಟ್ಯಾಚ್ ಮಾಡಂಗೆ ಮಾಡ್ತೀನಿ. ಸ್ವಲ್ಪ 1.5 ಇಂಚ್ ನೋಟ್ ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ ಮಾಡ್ತಾ ಇದ್ದೀನಿ ನೋಡಿ ಉಳಿದದ್ದನ್ನು. ನಾನು ಇವಾಗ ನೋಡಿ ನಾವು ಫ್ರಂಟ್ ಪಾರ್ಟು ನಾವು ಜಿಪ್ಪನ್ನು ಹಾಕಿ ನೋಡಿ ಕರೆಕ್ಟಾಗಿ 2 ಪಟ್ಟಿ ಕರೆಕ್ಟಾಗಿ ಇದೆ ಇಲ್ವ ಅಂತೇಳಿ. ಕರೆಕ್ಟಾಗಿ ಇಲ್ಲ ಅಂದರೆ ಸ್ನೇಹಿತರೆ ಇವಾಗಲೇ ಒಂಚೂರು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನೋಡಿ ಸರಿಯಾಗಿದೆ, 2 ಪಟ್ಟಿ ನಾವು ಅಟ್ಯಾಚ್ ಮಾಡಿದ್ದು ಕರೆಕ್ಟಾಗಿದೆ ಸ್ನೇಹಿತರೆ ಇದು. ಇವಾಗ ಇದಕ್ಕೆ ಉಕ್ಸ್ ಅಟ್ಯಾಚ್ ಮಾಡೋಣ ಬನ್ನಿ. ಸ್ನೇಹಿತರೆ ನೋಡಿ, ಮೊದಲಿಗೆ ನಾನು ಎಡಗಡೆ ಪಟ್ಟಿಗೆ ಒಂದು ಉಕ್ಸನ್ನು ಅಟ್ಯಾಚ್ ಮಾಡ್ತಿದ್ದೀನಿ. ನೋಡಿ ಇದನ್ನು ಈ ಸೈಡ್ ಹಾಕಬೇಕು ಸ್ನೇಹಿತರೆ. ಹಾಗಾಗಿ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಂಡು ನಂತರ ನಾವು ಸ್ಟಿಚ್ ಮಾಡೋಣ. ನೋಡಿ ಮೊದಲಿಗೆ ಬಂದು ನಾವು ಇಲ್ಲಿ ಒಂದು ಉಕ್ಸು ಹಾಕ್ಕೊಂಡು ನಂತರ ಅದನ್ನು ಅಟ್ಯಾಚ್ ಮಾಡಿ ನಂತರ ನಾವು ಇನ್ನೊಂದು ಉಕ್ಸನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ ಮೊದಲಿಗೆ ನಾನು ಒಂದು ಉಕ್ಸನ್ನು ಹಚ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈ ರೀತಿ ಉಕ್ಸನ್ನು ಅಟ್ಯಾಚ್ ಮಾಡಬೇಕು. ನೀವು ಅದಕ್ಕೆ ಹೇಳಿದೆ 2 ದಪ್ಪ ಬಟ್ಟೆ ಇದ್ದರೆ ಇದು ಆ ಕಡೆ ಈ ಕಡೆ ಇದಾಗಲ್ಲ ಸ್ನೇಹಿತರೆ. ಹಾಗಾಗಿ ಸ್ವಲ್ಪ ದಪ್ಪ ಬಟ್ಟೆನೇ ಹಾಕೊಳ್ಳಿ. ಸ್ನೇಹಿತರೆ ನೋಡಿ, ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ಇದು ನೋಡಿ ಇವಾಗ ಒಳಗಡೆ ಆಗುತ್ತೆ ಸ್ನೇಹಿತರೆ. ಈ ರೀತಿ ಅಟ್ಯಾಚ್ ಮಾಡೋದ್ರಿಂದ ನೋಡಿ ಈ ಥರ ಪಟ್ಟಿ ಅಟ್ಯಾಚ್ ಮಾಡ್ತೀವಿ ನಾವು, ಇದು ಒಳಗಡೆ ಆಗುತ್ತೆ. ಅದನ್ನು ಕೂಡ ಇದೇ ರೀತಿ ಅಟ್ಯಾಚ್ ಮಾಡಬೇಕು. ಅದಕ್ಕಿಂತ ಮುಂಚೆ ನೋಡಿ ಸ್ನೇಹಿತರೆ, ನಾನು ಇದನ್ನು ಸೇರಿಸ್ಬೇಕಂದ್ರೆ ಪಟ್ಟಿನ ನಾವು ಲೂಪ್ಸನ್ನು ಮಾಡ್ಕೋಬೇಕು. ನಾನು ಲೂಪ್ಸ್ ಮಾಡ್ಕೊಂಡಿಲ್ಲ ನೋಡಿ, ಇವಾಗ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ, ಇದನ್ನು 1.5 ಇಂಚಿನಷ್ಟು ಅಗಲ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಲೂಪ್ಸ್ ಮಾಡೋಣ. ನೀವು ಎಷ್ಟು ಲೂಪ್ಸ್ ಹಾಕ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಇದಕ್ಕೆ 4 ಲೂಪ್ಸ್ ಮಾತ್ರ ಹಾಕ್ತಾ ಇದ್ದೀನಿ. ನೋಡಿ 6 ಲೂಪ್ಸ್ ಹಾಕಿದರೆ ಬೆಟರು, ಬಟ್ 21 ಸೊಂಟ ಇರೋದ್ರಿಂದ 4 ಸಾಕು ಅನ್ಸ್ಕೊತೀನಿ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಈ ಲೂಪ್ಸ್ ಕೂಡ ಬೇರೆ ಬೇರೆ ವೆರೈಟಿ ಮಾಡ್ಬೋದು, 3-4 ರೀತಿ ಮಾಡ್ಬೋದು. ಇದನ್ನು ನಾನು ನೋಡಿ ಸಿಂಪಲ್ ಆಗಿ ಸೆಂಟ್ರಿಗೆ ಈ ಥರ ಸ್ಟಿಚ್ ಬಿಟ್ಕೊಂಬಿಡಿ. ನಿಮಗೆ ಈ ಲುಕ್ಕು ಕಾಣುತ್ತೆ ನೋಡಿ, ಈ ರೀತಿ ಕಾಣುತ್ತೆ ಸ್ನೇಹಿತರೆ ನಿಮಗೆ. ಇವಾಗ ಇದಕ್ಕೆ ನೋಡಿ, ಇದಕ್ಕೆ 4 ಕಟ್ ಮಾಡ್ಕೊಳ್ಳೋಣ. ಇದರಲ್ಲಿ ಒಂದು 3.5 ಇಂಚ್ ಇದ್ದರೆ ಸಾಕು ಸ್ನೇಹಿತರೆ. ಅದರಲ್ಲಿ ಇನ್ನೂ ಕಟ್ ಆಗುತ್ತೆ. ನಮಗೆ ಬೇಕಾಗಿರೋದು ರೆಡಿ ಬಂದು 2 ಇಂಚು. ಸ್ಕೂಲ್ ಯೂನಿಫಾರ್ಮ್ದು 2 ಇಂಚು ನಮಗೆ ಬೆಲ್ಟ್ ಇರುತ್ತೆ. ಹಾಗಾಗಿ 2 ಇಂಚು ನಮಗೆ ರೆಡಿ ಬೇಕು. 2 ಅಥವಾ 2.25 ಇಂಚು ರೆಡಿ ಇದ್ರೂ ತೊಂದರೆ ಇಲ್ಲ ಸ್ನೇಹಿತರೆ. ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಟ್ಯಾಚ್ ಮಾಡೋಂತ. ನೋಡಿ ಇವಾಗ ನಾನು ಇದನ್ನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 2 ಲೂಪ್ಸ್ ಹಚ್ಚಲಿಕ್ಕೆ ಫಸ್ಟಿಗೆ ಮಾರ್ಕ್ ಮಾಡ್ಕೊಂಡು ಸ್ನೇಹಿತರೆ. ನೋಡಿ ಇಲ್ಲಿ ಎಕ್ಸ್ಟ್ರಾ ನಾನು 2.5 ಇಂಚ್ ಇಟ್ಕೊಳ್ತೀನಿ. ಮಾರ್ಜಿನನ್ನು ಇಲ್ಲಿಂದ ಬಿಡ್ತೀನಿ. ಇಲ್ಲಿಂದ ಇಲ್ಲಿ 2.5 ಇಂಚ್ ಮಾರ್ಕ್ ಮಾಡ್ಕೊತಿದ್ದೀನಿ. ಹಾಗೆ ಇಲ್ಲಿ ಒಂದು ಲೂಪ್ಸು, 2 ಲೂಪ್ಸ್ ಅಷ್ಟೇ ಹಚ್ತಾ ಇದ್ದೀನಿ ಇದಕ್ಕೆ. ನೋಡಿ ಈ ರೀತಿ ಇಟ್ಟು ಲೂಪ್ಸನ್ನು ಅಟ್ಯಾಚ್ ಮಾಡೋಣ ಸ್ನೇಹಿತರೆ. ನೋಡಿ ಇದು ಕೆಳಗಡೆಗೆ ಒಂದು 1/2 ಇಂಚು ಇನ್ನೊಂದು ಸ್ಟಿಚ್ ಬಿಟ್ಕೊಳ್ಳಿ ಈ ಲೂಪ್ಸಿಗೆ. ಹಾಗಾದರೆ ಇನ್ನು ಅಗಲ ಆಗುತ್ತೆ, ಜಾಸ್ತಿ ಅಗಲ ಆಗುತ್ತೆ. ಹಾಗಾಗಿ ಕೆಳಗಡೆಗೆ ಒಂದು 1/2 ಇಂಚು ಒಂದು ಸ್ಟಿಚ್ ಬಿಟ್ಕೊಳ್ಳೋಣ. 1/2 ಇಂಚಿಗೆ ಒಂದು ರಫ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ. ಬೆಲ್ಟ್ 1.25 ಇಂಚ್ ಇದೆ ಸ್ನೇಹಿತರೆ. ಹಾಗಾಗಿ ನಾವು 2.25 ಇಂಚ್ ಬೇಕು ಅಂದ್ಮೇಲೆ ಕೆಳಗಡೆಗೆ ಅದನ್ನು ಲೂಪ್ಸನ್ನು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಲೂಸ್ ಕೊಡ್ಲಿಕ್ಕೋಸ್ಕರ. ಸ್ನೇಹಿತರೆ ನೋಡಿ, ಈ ರೀತಿ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ಇದನ್ನ ಇವಾಗ ಮೇಲ್ಗಡೆಗೆ ಒಂದು ಸ್ಟಿಚ್ ಬಿಡೋಣ. ನೋಡಿ ಒಂದು ಕೆಳಗಡೆ ಒಂದು ಸ್ಟಿಚ್ ಬಿಟ್ಕೊಂಡಿದ್ದೀವಿ. ಸ್ನೇಹಿತರೆ ನೋಡಿ, ಇವಾಗ ಲೂಪ್ಸು ಇಲ್ಲಿ ಬಿಟ್ಟಿದ್ದೀವಲ್ಲ, ಇಲ್ಲಿಗೆ ಈ ಥರ ಫೋಲ್ಡ್ ಮಾಡ್ಕೊಂಡು ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊಳ್ತೀವಿ ಒಂದು 1/2 ಇಂಚ್ ಬಿಟ್ಕೊಂಡು. ಇದನ್ನು ಕೂಡ ಅಷ್ಟೇ ನೋಡಿ. ಇವಾಗ ಇದನ್ನ ಫೋಲ್ಡ್ ಮಾಡಿ ಸೇರಿಸ್ಬಿಡೋಣ. ನೋಡಿ ಈ ಹೊಲಿಗೆ ಬಿಡ್ತೀವಲ್ಲ ಸ್ನೇಹಿತರೆ, ಆವಾಗಲೇ ಇದನ್ನ ಅಟ್ಯಾಚ್ ಮಾಡೋಣ. ಸ್ನೇಹಿತರೆ ನೋಡಿ, ಇದು ನಮಗೆ ಐರನ್ ಮಾಡಿದರೆ ಇನ್ನೂ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ ಈ ರೀತಿ ಬೆಲ್ಟ್ ರೆಡಿ ಆಯಿತು. ನೋಡಿ ಒಳಗಡೆ ಕೂಡ ಅಷ್ಟೇ ನೋಡಿ ಸ್ನೇಹಿತರೆ, ಇಷ್ಟೇ ಫಿನಿಶಿಂಗ್ ಬರುತ್ತೆ. ಕ್ಯಾನ್ವಾಸ್ ಕೂಡ ಯೂಸ್ ಮಾಡಿದ್ರೆ ಅಷ್ಟೇ ಸ್ನೇಹಿತರೆ. ನೋಡಿ ಇದೇ ರೀತಿ ಬರುತ್ತೆ. 1.5 ಇಂಚ್ ಬರುತ್ತೆ. ಲಾಸ್ಟ್ ಕ್ಯಾನ್ವಾಸ್ ಬಂದು 1.5 ಇಂಚ್ ಬರುತ್ತೆ. ಇದು ಎಷ್ಟಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ ಸ್ನೇಹಿತರೆ. ನೋಡಿ ಇದು ಕಟಿಂಗ್ ಕೂಡ ಇದೆ. ನೋಡಿ ಮೇಲ್ಗಡೆ ಬರ್ತಾ ಇದೆ ವಿಡಿಯೋದಲ್ಲಿ. ನೋಡಿ 1.25 ಇಂಚು ಒಂದು ಸ್ವಲ್ಪ ಕಡಿಮೆ ಇದೆ. ಹೌದಾ, 1.5 ಇಂಚಿಗಿಂತ ಜಾಸ್ತಿ ಇದೆ ಒಟ್ಟು.
ನಮಗೆ ಲೂಪ್ಸ್ ಅಳತೆ ನೋಡಿ ಬಂದು ಎಷ್ಟಿದೆ ಅಂತ ತೋರಿಸ್ತೀನಿ. 2 ಇಂಚು ನಮಗೆ ಬೆಲ್ಟ್ಗೆ ಬೇಕಾಗುತ್ತೆ ನೋಡಿ. 2 ಇಂಚು ನಮಗೆ ಸಿಗುತ್ತೆ ಸ್ನೇಹಿತರೆ. 2 ಇಂಚು ರೆಡಿ ಇದೆ ಇಲ್ಲಿಂದ ಇಲ್ಲಿವರೆಗೂ ನೋಡಿ. ಇವಾಗ ಈ ಸೈಡ್ ಕೂಡ ಇದೇ ರೀತಿ ಅಟ್ಯಾಚ್ ಮಾಡೋಣ ನೋಡಿ. ಮೊದಲಿಗೆ ಉಕ್ಸನ್ನು ಮಾರ್ಕ್ ಮಾಡ್ಕೋಣ ಸ್ನೇಹಿತರೆ. ಇದು ಕೂಡ ಒಳಗಡೆ ಆಗಬೇಕು ಉಕ್ಸು, ಇಲ್ಲ ಅಂದರೆ ಹೊಟ್ಟಿಗೆ ಚುಚ್ಚುತ್ತೆ ಅವ್ರಿಗೆ. ತೋರಿಸ್ತೀನಿ ನೋಡಿ. ಬೆಲ್ಟನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ರಿ ನೀವು ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಳ್ಳಿಕ್ಕೋಸ್ಕರ ನೋಡಿ. ಇವಾಗ ಇದನ್ನು ಇಟ್ಟು ಜಿಪ್ಪನ್ನು ಪೂರ ಕಂಪ್ಲೀಟಾಗಿ ಹಾಕೊಂಡಾಗ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಸ್ನೇಹಿತರೆ ಯಾವ ಪಾಯಿಂಟಿಗೆ ನಾವು ಉಕ್ಸನ್ನು ಅಟ್ಯಾಚ್ ಮಾಡ್ಬೇಕು ಅನ್ನೋದು ನೋಡಿ. ಈ ರೀತಿ ಗೊತ್ತಾಗುತ್ತೆ. ಮಾರ್ಕರ್ ತಗೊಂಡು ಮಾರ್ಕ್ ಮಾಡ್ಕೊಂಬಿಡಿ ಮೊದಲಿಗೆ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಮೇಲ್ಗಡೆಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ಇದನ್ನು. ನೋಡಿ ಈ ರೀತಿ ನಾವು ಅಟ್ಯಾಚ್ ಮಾಡೋದ್ರಿಂದ ಸ್ನೇಹಿತರೆ ನೋಡಿ ಈ ಸೈಡ್ ಕಾಣಲ್ಲ ಜಿಪ್ಪು, ಉಕ್ಸು ಈ ಸೈಡ್ ಕಾಣಲ್ಲ ನೋಡಿ. ಮೇಲ್ಗಡೆ ಮಾತ್ರ ಇರುತ್ತೆ, ಒಳಗಡೆ ಕಾಣಲ್ಲ. ಹಾಗೆ 2 ಬಟ್ಟೆ ಏನಕ್ಕೆ ಬಿಡಬೇಕು ಅಂದರೆ ಸ್ನೇಹಿತರೆ ನೋಡಿ, ಎಲ್ಲೆಡೆ ಲಾಸ್ಟಿಗೆ ಜಾಸ್ತಿ ಬಟ್ಟೆ ಬಿಟ್ಟಿದ್ದೀನಿ ನಾನು. ಈ ಥರ ಫೋಲ್ಡ್ ಮಾಡಿದಾಗ ಇದು ಸಿಂಕ್ ಆಗಲ್ಲ, ಬಟ್ಟೆ ಜಾಸ್ತಿ ದಪ್ಪ ಇದ್ದರೆ ಸಿಂಕ್ ಆಗಲ್ಲ ಸ್ನೇಹಿತರೆ. ಹಾಗಾಗಿ ಮಾಡಿದ್ದೀನಿ ನೋಡಿ. ಇವಾಗ ಇದಕ್ಕೆ ಲೂಪ್ ಬೆಲ್ಟನ್ನು ಅಟ್ಯಾಚ್ ಮಾಡೋಣ ಸ್ನೇಹಿತರೆ. ಬೆಲ್ಟನ್ನು ಸ್ಟಿಚ್ ಮಾಡೋಣ ನೋಡಿ. ಸ್ನೇಹಿತರೆ ನೋಡಿ, ಬೆಲ್ಟ್ ಅನ್ನೋದು ಈ ರೀತಿ ರೆಡಿ ಆಯಿತು. ನಾವು ಇವಾಗ ಜಿಪ್ ಹಾಕಿ ಸೇರಿಸ್ತೀನಿ ನೋಡಿ. ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ. ಫಿನಿಶಿಂಗು ಫ್ರಂಟ್ ಪಾರ್ಟಲ್ಲಿ ನೋಡಿ ಈ ರೀತಿ ಫಿನಿಶಿಂಗ್ ಬಂದಿದೆ. ಹಾಗೆ ಸ್ನೇಹಿತರೆ ಇದಕ್ಕೆ ಇನ್ನೊಂದು ಉಕ್ಸ್ ಕೂಡ ಅಟ್ಯಾಚ್ ಮಾಡಿ ನಾವು ಮಾಡ್ಬೋದು ನೋಡಿ. ಇನ್ನೊಂದು ಥರ ಬೆಲ್ಟ್ ಬರುತ್ತೆ, ಅದನ್ನು ಬೇಕಾದ್ರೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಇವಾಗ 21 ಇಂಚು ಇವ್ರದ್ದು ಸೊಂಟ ಅಳತೆ ಇದೆ ಸ್ನೇಹಿತರೆ. ನಾವು 21 ಇಂಚು ಸೊಂಟ ಎಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳೋಣ. ಟೋಟಲ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಸ್ನೇಹಿತರೆ. ಮೊದಲಿಗೆ ನಾವು ತುಂಬ ಈಸಿ ಮೆಥಡ್ ಹೇಳ್ಕೊಡ್ಬಿಡ್ತೀನಿ ನಾನು ನಿಮಗೆ ನೋಡಿ. ಟೋಟಲ್ ಬಂದು ಸ್ನೇಹಿತರೆ ಇದು ನೋಡಿ 26 ಇಂಚಿದೆ. 26 ಅಂದರೆ ನಮಗೆ ಬೇಕಾಗಿರೋದು 21 ಇಂಚು ನೋಡಿ. 26 ಅಂದರೆ 5 ಇಂಚು ಎಕ್ಸ್ಟ್ರಾ ಆಯಿತು ಸ್ನೇಹಿತರೆ. 5 ಇಂಚು ಎಕ್ಸ್ಟ್ರಾ ಏನಕ್ಕಾಯ್ತು ಅಂತ ಕೇಳ್ಬೋದು ನೀವು. ಮಾರ್ಜಿನ್ ಬಿಡ್ಕೊಂಡಿರ್ತೀವಲ್ಲ ನಾವು, 2.5 ಇಂಚ್ ಮಾರ್ಜಿನ್ ಏನು ಬಿಡ್ಕೊಂಡಿರ್ತೀವಿ, ನಮಗೆ ಅದು ಎಕ್ಸ್ಟ್ರಾ ಉಳಿಯುತ್ತೆ ಸ್ನೇಹಿತರೆ. ಅದನ್ನು ನಾವು ಇವಾಗ ಸ್ಟಿಚ್ ಮಾಡೋಣ ನೋಡಿ. ಅದು ಸೇರಿಸೋಣ. ಎಕ್ಸ್ಟ್ರಾ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ನಮಗೆ ಟೋಟಲ್ ಬಂದು 26 ಇಂಚಿದೆ. 26ರಲ್ಲಿ ನಮಗೆ ಬೇಕಾಗಿರೋದು 21 ಇಂಚು. ಹೌದಾ ನೋಡಿ. 21 ಅಂದರೆ ನಮಗೆ 10.5 ಆಗುತ್ತೆ ಸ್ನೇಹಿತರೆ. ಒಂದು ಸೈಡ್ ಬಂದು ಅಂದರೆ 25 ಅಂದರೆ ನೋಡಿ. ನಾವು 26ರಲ್ಲಿ 21 ಬರೋಕಂದ್ರೆ ಇನ್ನು 5 ಇಂಚ್ ಉಳಿಯುತ್ತೆ ನೋಡಿ. 2.5 ಇಂಚು ನಾವು ಎಕ್ಸ್ಟ್ರಾ ಮಾರ್ಜಿನನ್ನು ಸ್ಟಿಚ್ ಮಾಡೋಣ ನೋಡಿ. ಇಲ್ಲಿ 2.5 ಇಂಚು ಅಂದರೆ 5 ಇಂಚ್ ಆಗುತ್ತೆ ನೋಡಿ. ಈ ಸೈಡ್ 2.5, ಈ ಸೈಡ್ 2.5. ಅಲ್ಲಿಗೆ ನಮಗೆ ರೆಡಿ ಬಂದು 21 ಇಂಚು ಉಳಿಯುತ್ತೆ ಸ್ನೇಹಿತರೆ. ನಾನು ನಿಮಗೆ 21ರದ್ದೇ ಕಟಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ. ಇದೇ ಕಟಿಂಗ್ ವಿಡಿಯೋ ದಯವಿಟ್ಟು ನೋಡಲಿದ್ದವರು ಇದ್ದಾರೆ. ನೋಡಿ ಸ್ನೇಹಿತರೆ, ಇದಕ್ಕೆ 2 ಸ್ಟಿಚ್ ಬಿಡ್ಬೇಕು ಯಾವಾಗಲೂ. 2 ಅಥವಾ 3 ಬಿಟ್ಟರೆ ತೊಂದರೆ ಇಲ್ಲ ನೋಡಿ. ನೋಡಿ ಈ ರೀತಿ ನಾವು 21ಕ್ಕೆ ಇವಾಗ ಸೊಂಟನ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ಇದು ಎಕ್ಸ್ಟ್ರಾ ಇರೋದನ್ನ ಸ್ನೇಹಿತರೆ ಈ ರೀತಿ 2 ಕಡೆಗೆ ನಾವು ಫೋಲ್ಡ್ ಮಾಡ್ಬೇಕು ನೋಡಿ. ಫೋಲ್ಡ್ ಮಾಡ್ಬೇಕು ಈ ರೀತಿ. ಸ್ನೇಹಿತರೆ ನೋಡಿ, ನಾವು 2 ಕಡೆಗೆ ಈ ರೀತಿ ಫೋಲ್ಡ್ ಮಾಡ್ಕೊಂಡಾಗ ಈ ರೀತಿ ಆಗುತ್ತೆ. ನಾವು ಇದಕ್ಕೆ ಮೇಲ್ಗಡೆಯಿಂದ ಒಂದು ಹೊಲಿಗೆ ಬಿಡ್ಬೇಕು ನೋಡಿ. ಇಲ್ಲಿ ಬಿಟ್ಟಾಗ ಕಾಣಲ್ಲ ಸ್ನೇಹಿತರೆ, ನೀಟಾಗಿ ಬರುತ್ತೆ.
ಸ್ನೇಹಿತರೆ ನೋಡಿ ಬೆಲ್ಟ್ ಕೂಡ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ನಾವು ತೋರಿಸ್ತೀನಿ ನಾನು ನಿಮಗೆ ಮೆಜರ್ಮೆಂಟ್ ಎಷ್ಟು ಬಂತು ಅಂತೇಳಿ. ನೋಡಿ 21 ಇಂಚು ಸೊಂಟದ ಅಳತೆ ಇದೆ ಸ್ನೇಹಿತರೆ ಇದ್ರ ಮೆಜರ್ಮೆಂಟ್ ಪ್ರಕಾರ. ನಾನು ನಿಮಗೆ ಲೆಂತ್ ಬಂದು 13.5 ಇಂಚ್ ಇದೆ. ನೋಡಿ ಕೆಳಗಡೆಗೆ ಸೇರಿಸ್ಕೊಂತ ಇದ್ದೀನಿ ಸ್ನೇಹಿತರೆ. ನೋಡಿ ಇದು ಬ್ಯಾಕ್ ಸೈಡು ಈ ರೀತಿ ಫೋಲ್ಡ್ ಮಾಡ್ಕೊಂಡು ನಾವು ಸೇರಿಸ್ಬೇಕಾಗುತ್ತೆ. ನೋಡಿ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಬ್ಯಾಕ್ ಸೈಡು. ನೋಡಿ ಇವಾಗ ರೆಡಿ ಆಯಿತು. ನೋಡಿ ಸ್ನೇಹಿತರೆ 13.5 ಇಂಚು ಲೆಂತ್ ನಮಗೆ ಬೇಕಾಗಿರೋದು. 13.5 ಇಂಚು ಲೆಂತ್ ಸಿಕ್ಕಿದೆ. ಹಾಗೆ ಬಂದು ಸೊಂಟದ ಅಳತೆ ಬಂದು 21 ಇಂಚ್ ಇದೆ. ನೋಡಿ 21 ಅಂದರೆ ಒಂದು ಸೈಡ್ ಬಂದು 10.5 ಇಂಚ್ ಇದೆ ಸ್ನೇಹಿತರೆ. ನೋಡಿ 10.5 ಅಂದರೆ 21 ಆಗುತ್ತೆ. ನಮಗೆ ಅಳತೆ ಪ್ರಕಾರ ಕರೆಕ್ಟಾಗಿ ಬಂದಿದೆ ಸ್ನೇಹಿತರೆ. ನೋಡಿ ಈ ವಿಡಿಯೋ ಎಷ್ಟಾಗಿದೆ ಅನ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸ್ನೇಹಿತರೆ ಇದ್ರದ್ದು ಕಟ್ಟಿಂಗು ಸ್ಟಿಚಿಂಗ್ ವಿಡಿಯೋ ಪ್ರತಿಯೊಂದು ಬಂದಿದೆ ಸ್ನೇಹಿತರೆ. ಆ ವಿಡಿಯೋದ ಈ ವಿಡಿಯೋಗಳನ್ನ ಲಿಂಕನ್ನು ಕೆಳಗಡೆ ಕೊಟ್ಟಿರ್ತೀನಿ. ದಯವಿಟ್ಟು ನೋಡಿ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ.